ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ ಅಂತ ಹೇಳಿದಂತ ನಮ್ಮ ಬಸವಾದಿ ಶರಣರ ವಚನಗಳನ್ನ ಜಾರಿ ಮಾಡುವ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ ಅಂತ ನನ್ನ ನಂಬಿಕೆ. ಹೌದಾ ಹೌದಾ? ನಂದು ಎರಡೇ ಮಾತುಗಳಿದಾವ. ಒಂದನೇದಾಗಿ ಅಣ್ಣ ಬಸವಣ್ಣನವರನ್ನ ಈ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತು. ಹೌದಾ ಇಲ್ಲ? ಸಾಂಸ್ಕೃತಿಕ ನಾಯಕಗ ಇದೇ ಕಲ್ಯಾಣದ ನೆಲದೊಳಗ ಏನು ಕಾರಣದಿಂದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿತ್ತು, ಅವರನ್ನ ಅಪಮಾನ ಮಾಡೋರು ಇಲ್ಲಿ ಬಂದು ಟೇಕ ಹೊಡೆದು ಇಡೀ ವಚನ ಸಾಹಿತ್ಯವನ್ನೇ ನಾಶ ಮಾಡುವ ಟೈಮ್ನೊಳಗ ಈ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವಣ್ಣನ ತತ್ವವನ್ನ ಉಳಿಸ್ಬೇಕಾ ಉಳಿಸಬಾರ್ದ? ಹಾಗಿದ್ರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ಯಾರೆಲ್ಲ ಮನುವಾದಿಗಳು ನಾಗ್ಪುರದ ಅಜೆಂಡಾ ತಂದು ನಾಗ್ಪುರದ RSS ನವರು ಬಂದು ನಮ್ಮ ವಚನ ಸಾಹಿತ್ಯವನ್ನ ನಾಶ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕಾಗಿರೋದು, ತಡೆ ಒಡ್ಡಬೇಕಾಗಿರೋದು ಈ ಸರ್ಕಾರದ ಕರ್ತವ್ಯ. ಸರ್ಕಾರ ತನ್ನ ಕೆಲಸ ನಿಭಾಯಿಸಬೇಕು ಅಂತ ಕೇಳ್ತೀವಿ. ಹೌದಾ ಇಲ್ಲ? ಸರ್ಕಾರ ಕಟಿಬದ್ಧವಾಗಿ ನಿಲ್ಲಬೇಕು. ಮುಂದಿನ ದಿನದೊಳಗ ನಮ್ಮ ಅನುಭವ ಮಂಟಪವನ್ನ ಅವರು ಪುರೋಹಿತಶಾಹಿಯ ಅಡ್ಡ ಮಾಡುವ ಯೋಜನೆ ಅದ. ಹರಿದ್ವಾರದಲ್ಲಿ ಹೆಂಗ ಮಾಡ್ಯಾರೋ ಹಂಗ ಮಾಡುವ ಯೋಜನೆ ಅದ. ನಮ್ಮ ಅಣ್ಣ ಬಸವಣ್ಣನನ್ನ, ನಮ್ಮ ಅಣ್ಣ ಮಾದಾರ ಚೆನ್ನಯ್ಯನನ್ನ ಅವರು ಜನಿವಾರ ಹಾಕಿ ಶಿವದಾರವನ್ನ ಸುಟ್ಟು ಬಿಡಬೇಕು ಅನ್ನುವಂತ ಒಂದು ದುಷ್ಟ ಯೋಚನೆ ನಾಗ್ಪುರದ RSS ನವರಿಗೆ ಅದ. ಇದು ಆಗ್ಲಿಕ್ಕೆ ಬಿಡ್ಬೇಕಾ? ಬಿಡಬಾರ್ದಲ್ಲ. ಮೊನ್ನೆ ಕೋರ್ಟ್ಲಿಂದ ಜಡ್ಜ್ಮೆಂಟ್ ಬಂತು, ಯಾರು ಬಾಯಿಗೆ ಬಂದಂಗೆ ಹೊಲಸು ಮಾತಾಡ್ತಾರೋ ಅವ್ರ ಬಾಯಿಗೆ ಬೀಗ ಹಾಕ್ರಿ ಅಂತ ಕೋರ್ಟ್ ಹೇಳ್ತು. ಥ್ಯಾಂಕ್ ಯು. ಇಷ್ಟು ಹೊಲಸು ಬಾಯಿಯ ಒಂದು ವ್ಯಕ್ತಿಯ ವಿರುದ್ಧ ಮಾತ್ರ ಇದ್ದಿಲ್ಲ. ವ್ಯಕ್ತಿಗಳು ಹುಟ್ಟುತ್ತೀವಿ, ವ್ಯಕ್ತಿಗಳು ಸಾಯ್ತೀವಿ, ಆದರೆ ಸಿದ್ಧಾಂತ ಉಳಿತದೆ, ನೆನ್ಪಿಟ್ಕೋಬೇಕು. ನಾವು ಮರ್ತು ಹೋಗೋದಿಲ್ಲ. ಕಲ್ಯಾಣದಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ನನ್ನ ತಾಯಿ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ಯ ಆಯಿ ಎಲ್ಲರೂ ಈ ಕಲ್ಯಾಣದಲ್ಲಿ ನೆಲದೊಳಗಿದ್ದವರು. ನಾವು ನಮಗೆ ಮರ್ತು ಹೋಗೋದಿಲ್ಲ. ಇದೇ ಕಲ್ಯಾಣದೊಳಗ ಹರಳಯ್ಯ ಮದುವಯ್ಯರು ತಮ್ಮ ಮಕ್ಕಳನ್ನ ಜಾತಿಯನ್ನ ಧಿಕ್ಕರಿಸಿ ಮದುವೆ ಮಾಡಿದ ಸಲುವಾಗಿ ಈ ಪುರೋಹಿತ ಶಾಹಿಗಳು ಯಾರಿವತ್ತು ಒಳಗೆ ಬಂದು ಸಮಾವೇಶ ಮಾಡ್ಲಿಕ್ಕೆ ಹೊಂಟಾರಲ್ಲ, ಅವರ ಸಿದ್ಧಾಂತದವರೇ ಅವತ್ತಿನ ದಿನ ನಮ್ಮ ಮದುವಯ್ಯ ಹರಳಯ್ಯ ದಂಪತಿ, ಮಧುವರಸ ಹರಳಯ್ಯ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿಗೆ ಕಟ್ಟಿ ಎಳಸಿದ್ರಾ ಇಲ್ಲ? ಮರ್ತೋಗಿದೀವಾ ನಾವು? ಮರ್ತೋಗಿಲ್ಲ. ಇಡೀ ಜಗತ್ತಿನ ಮೊದಲ ಭಯೋತ್ಪಾದಕರು ಅವತ್ತು ಯಾರು ಕಣ್ಣು ಕಿತ್ತಿ ಆನೆ ಕಾಲಿಗೆ ಕಟ್ಟಿ ಎಳಸಿದ್ರು, ಅವರೇ ಇವತ್ತು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ಲಿಕ್ಕೆ ಹೊರಟಾರ. ಅವರಿಗೆ ನಾವು ಚರಿತ್ರೆ ನೆನಪಿಟ್ಕೋಬೇಕು. ಇತಿಹಾಸ ಮರೆತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೇಳಿದ ಮಾತು ಇದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಶಾಹು ಮಹಾರಾಜ್, ಸಾವಿತ್ರಿಬಾಯಿ ಫುಲೆ ಆಗಿ ಈ ಭಾರತ ದೇಶದ ಒಳಗಿನ ಚಾತುರ್ವರ್ಣ ವ್ಯವಸ್ಥೆಯನ್ನ ಕಿತ್ತು ಬೀಸಾಡುವ ಸಲುವಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡ್ರು. ನನಗೆ ನೆನಪದ ಇವತ್ತಿಗೂ ಕಲ್ಯಾಣ ನೆಲದೊಳಗ ಜಾತಿಯನ್ನ ಧಿಕ್ಕರಿಸಿ ವಚನ ಚಳುವಳಿಯನ್ನ ಕಟ್ಟದಂತ ಈ ನಾಡಿನೊಳಗ ಬರೇ ವಚನ ಹೇಳಿದ್ರೆ ನಡೆಯಲ್ಲ, ಬಾಯ್ಪಾಠ ಮಾಡಿದ್ರೆ ನಡೆಯಲ್ಲ, ಪ್ರಖಂಡವಾದಂತ ಭಾಷಣ ಮಾಡಿದ್ರೆ ಮಾತ್ರ ನಡೆಯಲ್ಲ, ಬದುಕಿನಲ್ಲಿ ಜಾರಿ ಮಾಡಬೇಕಾಗ್ತದ ಅಂತ ಹೇಳಿ ಅವತ್ತಿನ ದಿನ ಜಾತಿಯನ್ನ ಧಿಕ್ಕರಿಸಿ ನಾನು ಬದುಕು ಕಟ್ಕೊಂಡಾಗ ಎಷ್ಟೋ ಜನ ಮದುವೆ ಮಾಡ್ಕೊಂಡಾಗ ನಾನು ಮದುವೆ ಟೈಮಿನ ಒಳಗ ಜಾತಿಯನ್ನ ಧಿಕ್ಕರಿಸುವ ಧೈರ್ಯ ನಮಗೆ ಬಂದಿದ್ದೆಲ್ಲಿಂದ? ಅಣ್ಣ ಬಸವಣ್ಣ ಹಾಕಿಕೊಟ್ಟ ಮಾರ್ಗದಿಂದ. 21 ವರ್ಷ ವಯಸ್ಸಿನ ಒಳಗ ನಮಗೆ ಗೊತ್ತಿತ್ತು ಅವಮರ್ಯಾದೆ ಹತ್ಯೆಗಳು ನಡಿಬಹುದು, ಕೊಲೆಗಳು ನಡಿಬಹುದು, ಇಡೀ ಸಮಾಜ ನಮ್ಮನ್ನ ಧಿಕ್ಕರಿಸಬಹುದು, ಮರ್ಯಾದೆ ಕೊಡ್ಲಿಕ್ಕಿಲ್ಲ, ಹೊರಗೊಂದು ಹೇಳಿ ಒಳಗೊಂಡು ಮಾಡೋರು ಬಹಳ ಜನ ಇರ್ತಾರ. ಜಾತಿವಾದ ಮಾಡಲ್ಲ ಅಂತ ಹೇಳಿ ಜಾತಿವಾದ ಮಾಡೋರು ಇರ್ತಾರ. ಆದ್ರೆ ಅಣ್ಣ ಬಸವಣ್ಣ ಹೇಳಿದ್ದೇನು? ನಾವು ವಚನಗಳನ್ನ ಕೇಳಿ ಬೆಳೆದಿದ್ದೀವಿ. 1 ನಿಮಿಷ ಹೆಚ್ಚು ಮಾತಾಡ್ಲತ್ತೀನಿ ಬಂಧುಗಳೇ. ಯಾಕಂತ ಕೇಳಿದ್ರ ವಚನಗಳು ಓದುವ ಟೈಮ್ನಾಗ ನಾವು ಕೇವಲ ಬಾಯ್ಪಾಠ ಮಾಡಿಲ್ಲ. ನಮ್ಮಪ್ಪ ಹೇಳ್ತಿದ್ರು, ವಚನಗಳನ್ನ ಓದ್ರಿ, ನೀವು ಬದುಕು ಕಟ್ಕೊಳ್ತಿದ್ರಿ. ನನಗೆ ಹೆಮ್ಮೆ ಅದ, ನಮ್ಮಪ್ಪ ಕಲ್ಯಾಣ ನೆಲದಲ್ಲಿ ಬಹುದೊಡ್ಡ ಸಮಾಜವಾದಿ ಆಗಿದ್ರು.
ಟೀಚರ್ ಆಗಿದ್ರು. ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಮೊದಲ ಸಮಾಜವಾದಿ ಬಸವಣ್ಣ ಮತ್ತು ಶರಣರು. ಬಸವಣ್ಣ ಮತ್ತು ಶರಣರು. ಅಲ್ಲಿ ವಿಜ್ಞಾನ ಅದ, ಅಲ್ಲಿ ರಾಜಕೀಯ ಪ್ರಜ್ಞೆ ಅದ, ಅಲ್ಲಿ ಆರ್ಥಿಕ ಜ್ಞಾನ ಅದ. ಅಲ್ಸ್ರಿ ಮನಕಂಟಿದ ಹೇಸಿಗೆ, ಜಾತಿ ಅನ್ನುವ ಹೇಸಿಗೆ ಕಿತ್ತು ಬೀಸಾಡ್ರಿ. ಎಲ್ಲ ರೀತಿಯ ಸಮಾನತೆ ಸಲುವಾಗಿ ನೀವು ಕೆಲಸ ಮಾಡ್ರಿ ಅನ್ನೋ ಮಾತನ್ನ ಹೇಳಿದಕ್ಕಾಗಿ ಬಂಧುಗಳೇ, ಜಾತಿಯನ್ನ ಧಿಕ್ಕರಿಸಿ ನಾವು ಮದುವೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಾವು ಹೇಳಿದೀವಿ ಏನಂತ, ವಚನ ಸಾಹಿತ್ಯ ಉಳಿಬೇಕು. ಎಲ್ಲ ಪುರೋಹಿತ ಶಾಹಿಗಳೇ, ಎಲ್ಲ ಬ್ರಾಹ್ಮಣ ಶಾಹಿಗಳೇ, ಇವತ್ತಿನ ದಿನ ಭಾರತ ದೇಶದ ಸರ್ಕಾರದ ಮೇಲೆ ನೀವು ಇದ್ದಿರಬಹುದು. ನಿಮಗ ಬೇರೆ ಎಲ್ಲನೂ ಆಪೋಷಣ ಮಾಡಿ ಇದು ವಚನ ಸಾಹಿತ್ಯನೂ ಆಪೋಷಣ ಮಾಡಬೇಕು, ನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ನೀವು. ಆದ್ರೆ ವಚನ ಸಾಹಿತ್ಯ ಯಾವ ಕಾರಣಕ್ಕೂ, ವಚನ ಚಳವಳಿ ಯಾವ ಕಾರಣಕ್ಕೂ ಮನುವಾದಿಗಳೇ ನಿಮಗೆ ಒಪ್ಪಲ್ಲ, ನಿಮಗೆ ಆಸ್ಪದ ಮಾಡಿ ಕೊಡಲ್ಲ. ಅವತ್ತಿನ ದಿನ ಆನೆ ಕಾಲಿ ಕಟ್ಟಿ ಕಣ್ಣು ಕಿತ್ತಿ ಎಳಿಸಿದ್ರು ಸಹಿತ ನಮ್ಮ ಶರಣರು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಮಠಾಧೀಶರಿಗೆ ನನ್ನ ಪ್ರಶ್ನೆ, ನೀವ್ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡ್ರಿ? ನೀವ್ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡ್ರಿ? ಕೆಲವೊಬ್ರು ಪೊಲೀಸರು ಬರ್ತಾರ, ಕೇಸ್ ಹಾಕ್ತಾರ, ಯಾರು ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ ಭಯ ಹುಟ್ಟಿಸಿದ್ರು. ನಮ್ ಪೊಲೀಸ್ ಅಣ್ಣ ತಮ್ಮಂದ್ರೆ ನಿಮ್ಗೆ ಹಂಗ ಕಾಣಿಸ್ತಾರ ಏನ್ರಿ? ಪೊಲೀಸ್ ಅಧಿಕಾರಿಗಳಿಲ್ಲ ಹರ ಸುತ್ತಮುತ್ತ. ಈ ನೆಲದೊಳಗ ಕಲ್ಯಾಣದ ಮಗಳಾಗಿ ಆರ್ಕೆ ಹುಡುಗಿ ಮೀನಾಕ್ಷಿ ಬಾಳಿ ಆದಿಯಾಗಿ ಅನೇಕ ಜನ ನಮ್ಮ ಶರಣರು ಮೊದಲು ಇಲ್ಲಿ ನಿಂತು ಬಾವುಟ ಎತ್ತಿ ಹಿಡಿದಿದೀವಿ. ಈ ಬಾವುಟ ಯಾವ ಪೊಲೀಸರಿಗೆ, ಯಾವ ಬಂದೂಕಿಗೆ, ಯಾವುದಕ್ಕೆ ಹೆದರದಿಲ್ಲ ಅಂತ ಬಾವುಟ ಇದು. ಹರೇ ಅವತ್ತು ಭಯೋತ್ಪಾದನೆ ಮಾಡಿದ್ರಿ, ನಮ್ಮ ಶರಣರು ಹೆದರಿಲ್ಲ. ಇವತ್ತು ಯಾಕೆ ಹೆದರ್ತೀನಪ್ಪ? ಯಾಕೆ ಹೋರಾಟ ವಾಪಸ್ ತಗೊಂಡ್ರಿ? ಯಾಕೆ ಹೋರಾಟ ವಾಪಸ್ ತಗೊಂಡ್ರಿ? ಒಬ್ಬ ವ್ಯಕ್ತಿ ಸಲುವಾಗಿ ಹೋರಾಟ ಇತ್ತಾ? ಸಾಬೂತ್ ಮಾಡ್ರಿ, ಹೇಳ್ರಿ. ತತ್ವದ ಸಲುವಾಗಿ ಹೋರಾಟ ಇತ್ತಾ? ತತ್ವದ ಸಲುವಾಗಿ ಹೋರಾಟ ಇದ್ರ ನೀವು ಹೋರಾಟ ವಾಪಸ್ ತಗೋತಿದ್ದಿಲ್ಲ. ಯಾಕೆ ತಗೊಂಡ್ರಿ? ವಿಷಯ ಗೊತ್ತಾದ್ಮೇಲೆ ನಾವು ಸುಮ್ಮನಿದ್ದೇವೆ. ಅವತ್ತಿನ ದಿನ ಹೋಗಿ ಭಾಗವಹಿಸೋಣ. ಹೋರಾಟ ವಾಪಸ್ ತಗೊಂಡ್ರು. ಎಲೆ ಒಳಗ ಬೆಂಕಿ ಶುರುವಾಯ್ತು. ಬೆಂಕಿ ಎಲ್ಲ ಪುರೋಹಿತ ಶಾಹಿಗಳೇ ಒಳಗೆ ಬಂದು ವಚನ ಸಾಹಿತ್ಯಕ್ಕೆ ಅವರು ಬೆಂಕಿ ಇಡೋ ಟೈಮ್ನಾಗ ನೀವು ಮಠಾಧೀಶರು, ನೀವು ಯಾರ್ಯಾರ ಹೆಸರು ಹೇಳ್ಕೊಂಡವ್ರು, ಬಸವಣ್ಣನ ಹೆಸರು ಹೇಳ್ಕೊಂಡವ್ರು ಇವತ್ತು ವಾಪಸ್ ತಗೋತೀವಿ ಹೋರಾಟ. ತಪ್ಪು ಹೌದಲ್ರಿ? ಎರಡೇ ದಿನ ನನ್ನ ಕೊನೆ ಮಾತಾಡ್ತೀನಿ. ಆರ್ಕೆ ಹುಡುಗಿಯರು ಬಂದು ಮಾತಾಡ್ತಾರ. ಆಮೇಲೆ 2 ದಿನ 12-1 ಗಂಟೆವರೆಗೂ ರಾತ್ರಿ ಮೀಟಿಂಗ್ ಮಾಡಿದೀವಿ. ಜಾಗತಿಕ ಲಿಂಗಾಯತ ಮಹಾಸಭಾದವರಿಗೆ ಶರಣ ಹೇಳ್ತೀನಿ, ನಾನು ಅನಂತ ಶರಣು ಶರಣಾರ್ಥಿ ಹೇಳ್ತೀನಿ. ರಾತ್ರಿ ಫೋನ್ ಮಾಡಿದೀವಿ, 11:30 ಫೋನ್ ಮಾಡಿವಿ. ಅಣ್ಣ ಎಲ್ಲಿದ್ದೀವಿ? ಹೋರಾಟ ವಾಪಸ್ ತಗೊಂಡಾರ. ಮನುವಾದಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟಂಗ ಬರ್ರಿ. ಆರ್ಜಿ ಶೆಟ್ಗಾರ್ ಅಣ್ಣ ಬಂದ್ರು, ಬೇರೆಯವರೆಲ್ಲ ಬಂದ್ರು. ರಾಷ್ಟ್ರೀಯ ಬಸವದಳ ನಮ್ಮ ಬೀದರ್ನ ಯುವಜನ ಎಲ್ಲಿದ್ದೀರಪ್ಪ? ಯುವಜನರೇ ಮಾತಾಡಿದಿರಿ ನೀವು. ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರು ಹೇಳಿದ್ರು, ನಾವು ಬರ್ತೀವಿ 28ಕ್ಕೆ ಕಲ್ಯಾಣದ ನೆಲಕ್ಕೆ ಬರ್ತೀವಿ. ನಾವು ಬಸವಣ್ಣನ ತತ್ವ ಮನುವಾದ ಆಗ್ಲಿಕ್ಕೆ ಬಿಡಲ್ಲ, ಧಿಕ್ಕರಿಸ್ತೀವಿ ಇದನ್ನ ಅಂತ ಹೇಳಿ ಬಂದ್ರು. ಬರೋವರಿಗೂ ಸಹಿತ ಕೆಲವು ಮಂದಿ ಅಂಜಿಕೆ ಹಾಕ್ಯಾರ. ಏನ್ ಹಾಕ್ಯಾರ? ಹೋಗ್ಬೇಡ್ರಿ ಕಲ್ಯಾಣಕ್ಕ, ಹೆಂಡ್ರ ಮಕ್ಕಳು ಇದ್ದವ್ರು ಹೋಗ್ಬೇಡ್ರಿ. ಏನಪ್ಪಾ ಮಾತು ಇದು? ಏನ್ ಮಾತು ಇದು? ಅನುಭವ ಮಂಟಪದಲ್ಲಿ ಅವತ್ತು ನಮ್ಮ ವಚನಕಾರರು ವಚನ ಮಾತ್ರ ಬರೆದಿಲ್ಲ, ಸತ್ಯಕ್ಕ, ಲಿಂಬವ್ವೆ, ಸಂಕವ್ವೆ, ಒಬ್ರ ಇಬ್ರ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹಡಪದ ಅಪ್ಪಣ್ಣ. ಯಾರು ನೀನು ಬಸವಣ್ಣ? ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗನು ಬೆರಣಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು. ಎನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳ್ತಾರೆ. ಕಲ್ಯಾಣದ ನೆಲ ವಚನ ಸಾಹಿತ್ಯವನ್ನ ಯಾವತ್ತೂ ನಾಶ ಆಗ್ಲಿಕ್ಕೆ ಬಿಡದಿಲ್ಲ ಬಂಧುಗಳೇ. ಆ ಕಾರಣದಿಂದ ನಾವು 2 ದಿನ ಮೊದಲು ಎಲ್ಲರೂ ಸೇರಿ 28 ಹೋರಾಟ ಮುಂದುವರಿಸೋಣ. ಈ ರಥವನ್ನ ಹಿಂದಕ್ಕೆ ಹೋಗ್ಲಿಕ್ಕೆ ಬಿಡದ ಶಿವಮೊಗ್ಗ
ಮಹಾರಾಷ್ಟ್ರ, ಎಷ್ಟು ಹೈದರಾಬಾದ್, ದಾವಣಗೆರೆ, ವಿಜಯನಗರ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಅಯ್ಯೋ ಬೆಂಗಳೂರು, ನಮ್ಮ ಚಂದ್ರಮೌಳಿಲಿ ಇದಾರ, ಶಿವಮೊಗ್ಗ, ಅಕ್ಕ ಮಹಾದೇವಿ, ಅಕ್ಕ ಅವತ್ತು ಹೇಳಿದಳು, ಹೆದರಬ್ಯಾಡ್ರಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು ಅನ್ನೋ ಮಾತು ಅಕ್ಕ ಮಹಾದೇವಿ ಹೇಳಿದಳು. 2 ದಿವಸದ ಒಳಗ ಇಲ್ಲಿ ಹಂಗು ಹರಿದು ಬಂದ್ರಲ್ಲ, ನಿಮ್ಗೆ ಅನಂತ ಕೋಟಿ ಶರಣು 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 ಶರಣಾರ್ಥಿ. ಕಲ್ಯಾಣ ಕರ್ನಾಟಕಕ್ಕೆ ನಾಯಕತ್ವ ಕೊಡ್ತದೆ, ಸಾಂಸ್ಕೃತಿಕ ನಾಯಕತ್ವ, ಬದಲಾವಣೆಯ ನಾಯಕತ್ವ, ಸಮಾನತೆಯ ನಾಯಕತ್ವ. ನಮ್ಮ ಜೇಡರ ದಾಸಿಮಯ್ಯ ಹೇಳಿದ್ದನ್ನ ನಮಗೆ ಮರೀಲಿಕ್ಕಾಗೋದಿಲ್ಲ. ಹಸಿವೆಂಬ ಹೆಬ್ಬಾವು ಬೆಸಿರ ಬಂದು ಹಿಡಿದರೆ ವಿಷವೇರಿತೆಯ ಆಪಾದ ಮಸ್ತಕಕ್ಕೆ, ಹಸಿವಿಗನ್ನವ ನಿಕ್ಕಿ ವಿಷವನ್ನು ನೀಡೋ ಬಲ್ಲದೆ ಆತನೇ ಗಾರುಡಿಗ ಕಾಣ. ರಾಮನಾಥ ಜಗತ್ತಿಗೆ, ದೇಶಕ್ಕೆ ವಚನ ಸಾಹಿತ್ಯ ನಾಯಕತ್ವ ಕೊಡ್ತದೆ. ಬಂಧುಗಳೇ, ಇದರ ಮರ್ಮ ಅರಿತು ಇದರ ಒಳಗೆ ಇಳಿದು ಹೃದಯಕ್ಕೆ ಇಳಿಸ್ಕೊಂಡು ನಮ್ಮ ಬದುಕನ್ನ ನಡೆ ನುಡಿಯನ್ನ ಒಂದು ಮಾಡಿ ಈ ಭಕ್ತಿ ಮಾಡಬೇಕು. ಭಕ್ತಿ ಎಂಬುದು ಮಾಡಬಾರದೆಯಾ? ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು, ಹೌದಾ? ಆದರೆ ಈ ಭಕ್ತಿ ಮಾಡಿದ್ರೆ ಜಗತ್ತು ಉಳಿತದೆ ಅನ್ನೋ ಸಂದೇಶ ಕನ್ನಡದ ನೆಲದಿಂದ. ಕನ್ನಡದ ಮೊದಲ ಧರ್ಮ ಯಾವುದು? ಲಿಂಗಾಯತ ಧರ್ಮ, ಹೌದಾ? ಈ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಧರ್ಮ ಮಾನ್ಯತೆ ಕೊಡಬಾರದು ಅನ್ನುವ ಸಲುವಾಗಿ ಇವತ್ತು ಅವರು ಇಂಥ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಕೋರ್ಟಲ್ಲಿ ಒಂದು ಪ್ರತ್ಯೇಕ ಧರ್ಮ ಆಗ್ಲಿಕ್ಕ ಧರ್ಮ ಗ್ರಂಥ ಬೇಕು, ಧರ್ಮ ಗುರು ಬೇಕು, ಆಚರಣೆ ಬೇಕು, ಹೌದಾ? ಧರ್ಮಗುರು ಬಸವಣ್ಣ, ಧರ್ಮ ಗ್ರಂಥ, ವಚನ ಸಾಹಿತ್ಯ, ಆಚರಣೆ 12ನೇ ಶತಮಾನಕ್ಕೂ ಮೊದಲಿನಿಂದ ಅನಿಯದ. ಈಗಂದ್ರ ಕೋರ್ಟ್ ಒಳಗ ಕೊಡಬೇಡ್ರಿ ಲಿಂಗಾಯತ್ ಪ್ರತ್ಯೇಕ ಧರ್ಮ. ಯಾಕ? ನಾವು ಹಿಂದೂ ಸಮಾವೇಶ ಮಾಡಿದ್ರ 1000 ಗಟ್ಟಲೆ ಜನ ಬಂದರ. ಆಚರಣೆ ಎಲ್ಲ ವೈದಿಕ ಆಚರಣೆ, ಹಿಂದೂ ಅಂತ ಒಪ್ತಾರ. ಹಾಗಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮ ಕೊಡಬೇಡ್ರಿ ಅಂತ ಹೇಳಿ ಎವಿಡೆನ್ಸ್, ಸಾಕ್ಷಿಯನ್ನ ಸೃಷ್ಟಿ ಮಾಡ್ಲಿಕ್ಕ RSS ನವರು ಮಾಡಿದಂತ ಬಹುದೊಡ್ಡ ಕುತಂತ್ರ. ಸಂತೋಷ್ ಜಿ ಹೇಳಿದ್ರು ಏನಂತ? ಲಿಂಗಾಯತ ಪ್ರತ್ಯೇಕ ಧರ್ಮ ಕೊಡಲ್ಲ ಅಂತ ಮಾತು ಹೇಳಿದ್ರು. ಅವರೇ ಮಾಡಿದಂತ ಬಹುದೊಡ್ಡ ಷಡ್ಯಂತ್ರ ಇವತ್ತು ಕಲ್ಯಾಣಕ್ಕೆ ಲಗ್ಗೆ ಇಟ್ಟಿದಾರ. ಕಲ್ಯಾಣ ಅಂದ್ರೆ ಕೇವಲ ಕಲ್ಯಾಣ ಅಲ್ಲ, ಕಲ್ಯಾಣ ಅಂದ್ರೆ ಲಿಂಗ. ಲಿಂಗ ಅಂದ್ರೆ ಏನದು? ಇಡೀ ಬ್ರಹ್ಮಾಂಡ, ಭೂಮಂಡಲ, ಇಡೀ ಲಿಂಗವನ್ನು ಆಯತ ಮಾಡಿಕೊಂಡವರು ಯಾರೋ ಅವರು ಲಿಂಗಾಯತರು. ಲಿಂಗ ಅಂದ್ರೆ ಇಡೀ ಭೂಮಂಡಲ, ಭೂಮಂಡಲದ ಸಕಲ ಜೀವ ರಾಶಿಗಳಿಗೆ ಲೇಸು ಬಯಸುವ ಮನಸ್ಸುಳ್ಳವರು ಎಲ್ಲರೂ ಲಿಂಗಾಯತರು. ಆದ್ದರಿಂದ ಈ ಲಿಂಗಾಯತ ತತ್ವವನ್ನ ನೀವು ಧಿಕ್ಕರಿಸಿದ್ರ, ಎದುರ ಹಾಕೊಂಡ್ರ ಬಿಡಲ್ಲ ನಿಮ್ಮನ್ನ. ಎಚ್ಚರಿಕೆ ಕೊಡ್ಬೇಕಾ? ಕೊಡಬಾರ್ದ? ಕೊಡಬೇಕಲ್ಲ. ಕೊನೆ ಮಾತು, ಇನ್ನು ಕೆಲವೇ ಮುಂದಿನ ವರ್ಷದಲ್ಲಿ ಅವರು ಇಲ್ಲಿ ಒಳಗೆ ಬಂದು ಒಂದು ಎಂತ ಉತ್ಸವ, ಬಸವ ಭಾರತ ಉತ್ಸವ ಮಾಡಲಿಕ್ಕೆ ಹೊಂಟರ. ಇದು RSS ಕಾರ್ಯಕ್ರಮ. ಇಡೀ ಹಿಂದುತ್ವವನ್ನ ತಂದು ವಚನ ಸಾಹಿತ್ಯ ನಾಶ ಮಾಡುವಂತ ಕಾರ್ಯಕ್ರಮ. ಒಪ್ಪಬೇಕಾ ನಾವಿದು? 2 ದಿವಸದಲ್ಲಿ ಇಷ್ಟು ಜನ ಬಂದಿದ್ದೀವಿ. ಮುಂದಿನ ಆ ಕಾರ್ಯಕ್ರಮವನ್ನ ವಿಫಲ ಮಾಡುವ ಸಲುವಾಗಿ, ವಚನ ಸಾಹಿತ್ಯವನ್ನ ಎತ್ತಿಡಿಯುವ ಸಲುವಾಗಿ ದೇಶದ ಜನ ಬರಬೇಕಾಗ್ತದೆ ಇಲ್ಲಿ. ಆ ರೀತಿ ನಾವು ತಯಾರಿಯನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಜಿಲ್ಲೆಗಳಿಂದ ಬಂದಂತ, ಬೇರೆ ಎಲ್ಲ ನಾಡಿನಿಂದ ಬಂದಂತ ಶರಣ ಬಂಧುಗಳೇ, ನಿಮ್ಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ, ನಾನಿವತ್ತು ಇಲ್ಲಿ ಮೀನಾಕ್ಷಿ ನಾನು ನಿರ್ವಹಣೆ ಮಾಡ್ಲಿಕ್ಕೆ ಯಾಕೆ ನಿಂತೀವಿ ಅಂತ ಕೇಳಿದ್ರ, ನನ್ನ ಕಲ್ಯಾಣದ ನೆಲಕ್ಕೆ, ನನ್ನ ತವರಿನ ನೆಲಕ್ಕೆ ಬಂದಂತ ಸರ್ವರಿಗೂ ಸಹಿತ ವಂದಿಸೋದು, ಅವರುಗಳಿಗೆ ಗೌರವಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿದೀವಿ. ಸೊ ಹಾಗಾಗಿ ವಂದಿಸಿ ಗೌರವಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. RK ಹುಡುಗಿ ಅವರು ನಿರ್ಣಯಗಳನ್ನ ಮತ್ತು ಒಟ್ಟು ಕನ್ಕ್ಲೂಷನ್ ಅನ್ನ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಬಸವೇಶ, ಜೈ ಬಸವೇಶ. ವಚನ ಸಾಹಿತ್ಯ ನಾಶ ಮಾಡಲು ಬಿಡುವುದಿಲ್ಲ. ವಚನ ಸಾಹಿತ್ಯ ನಾಶ ಮಾಡುವ ಸಂಘ ಪರಿವಾರಕ್ಕೆ ಹೇಳಿದಿಕ್ಕಾರ. ವಚನ ಸಾಹಿತ್ಯ ನಾಶ ಮಾಡುವ RSSಗೆ ಹೇಳಿದಿಕ್ಕಾರ.